ನಮಸ್ಕಾರ. ನುಡಿ ಬೆಳಕು. ದಾದಾ ಪೀರ್ ನವಿಲೇಹಾಳ್ರವರ ಪ್ರಜಾವಾಣಿಯ ಅಂಕಣ ಬರಹ ಸಮಾನತೆ ಸಮಾಜದ ವಿಕಾಸಕ್ಕೆ ಅಡಿಪಾಯ. ಈ ತಾಯಿಗೆ 3 ಮಕ್ಕಳು. ಕೊನೆಯ ಮಗುವಿಗೆ ಹುಟ್ಟುತ್ತಲೇ ಪೋಲಿಯೋ ಕಾರಣದಿಂದ 1 ಕಾಲು ಊನವಾಯಿತು. ಅಲ್ಲದೆ ಹುಟ್ಟಿದ 4 ತಿಂಗಳಲ್ಲಿ ಅಪ್ಪನನ್ನು ಕಳೆದುಕೊಂಡ. ಇವನ ಜೊತೆಗೆ ದೈಹಿಕವಾಗಿ ಎಲ್ಲ ಸರಿಯಿದ್ದ ಇನ್ನೊಬ್ಬ ಮಗ ಮತ್ತು ಮಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತ ತಾಯಿ ಗಂಡ ಉಳಿಸಿ ಹೋದ 1 ಎಕರೆ ಹೊಲವನ್ನು ಗುತ್ತಿಗೆ ಕೊಟ್ಟು ಬಂದ ಹಣದಿಂದ ಜೀವನ ನಿಭಾಯಿಸಲು ಎಣಗಾಡುತ್ತಿದ್ದಳು. ಮಕ್ಕಳು ಬೆಳೆದಂತೆ ಕಾಲಿಲ್ಲದ ಮಗನ ಆರೈಕೆಯ ಕಡೆಗೆ ಹೆಚ್ಚು ಗಮನ ಕೊಡುವುದು ಅನಿವಾರ್ಯವಾಯಿತು. ಅವನಿಗೆ ಹೊತ್ತಿಗೆ ತುತ್ತು ತಿನ್ನಿಸಿ ತಲೆನೇವರಿಸುತ್ತಾ ಕತೆ ಹೇಳುತ್ತಾ ತೊಡೆ ಮೇಲೆ ಮಲಗಿಸಿ ತಾನೂ ಮಲಗುವುದು ಚಾಚೂ ತಪ್ಪದೆ ನಡೆಯುತ್ತಿತ್ತು. ಹಾಗಂತ ಇನ್ನಿಬ್ಬರು ಮಕ್ಕಳನ್ನು ಕಡೆಗಣಿಸಲಿಲ್ಲ. ಹಿರಿಯ ಮಗ ಬೆಳೆದಂತೆ ಅಮ್ಮನ ಮೇಲೆ ಮುನಿಸು ಬೆಳೆಸಿಕೊಂಡ. ತಾನು ಮಗನಲ್ಲವೇ, ಅಮ್ಮ ಯಾವಾಗಲೂ ಅವನ ಕಾಳಜಿಯಲ್ಲೇ ಇರುತ್ತಾಳೆ. ತನ್ನ ಮೇಲೆ ಅಮ್ಮನಿಗೆ ಪ್ರೀತಿ ಕಳಕಳಿ ಇಲ್ಲ ಎಂಬ ಭಾವನೆ ಅವನಲ್ಲಿ ಬಲಿಯತೊಡಗಿತು. ಅಣ್ಣನ ವರ್ತನೆಯಲ್ಲಾದ ವ್ಯತ್ಯಾಸವನ್ನು ಸರಿಪಡಿಸಲು ಪ್ರಯತ್ನಿಸಿ ಸಾಧ್ಯವಾಗದೆ ತಂಗಿಯೂ ಸುಮ್ಮನಾದಳು. ಬರುತ್ತಾ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದರು. ದೂರಿನ ಹಳೆಯ ಸಂಬಂಧದ ಹೆಣ್ಣು ತಂದು ಹಿರಿಮಗನಿಗೆ ಮದುವೆ ಮಾಡಿದರು. ಕಂಡುಂಡ ಹೆಣ್ಣು ತಂದರೆ ಕೂಡಿ ಬಾಳುತ್ತಾರೆ ಅಂತ ನಿರೀಕ್ಷೆ ಇತ್ತು. ಆದರೆ ಅವರು ತಿಂಗಳೊಪ್ಪತ್ತಿನಲ್ಲೇ ಬೇರೆಯಾದರು. ಮಗಳಿಗೆ ಅದೇ ಊರಿನಲ್ಲಿದ್ದ ತಮ್ಮನ ಮಗನ ಜೊತೆ ಮದುವೆ ಮಾಡಿ ಕಳಿಸಿಕೊಟ್ಟರು. ಅಮ್ಮ ತಮ್ಮ ಕಣ್ಣೆದುರಿನಲ್ಲಿ ಓಡಾಡಿದರೂ ಮಾತಾಡಿಸಲಾರದಷ್ಟು ಅಸಮಾಧಾನ ಬೆಳೆಸಿಕೊಂಡ ಹಿರಿಮಗನ ವರ್ತನೆ ಕಂಡು ತಾಯಿ ಕರುಳು ನೊಂದುಕೊಳ್ಳುತ್ತದೆ. ಅಮ್ಮ ಮಗನ ನಡುವೆ ಸರಿ ಹೋಗದ ಸಂಬಂಧ ನೋಡಿಕೊಂಡು ಇದೇ ಊರಲ್ಲಿರಬೇಕಾಯ್ತಲ್ಲ ಅಂತ ತಂಗಿಯ ಹೆಂಗರುಳು ಕೊರಗುತ್ತದೆ. ಯಾರು ಸರಿ ಯಾರು ತಪ್ಪು? ಒಬ್ಬನು ದೈಹಿಕ ವೈಕಲ್ಯದಿಂದ ಮತ್ತೊಬ್ಬ ಮನೋವೈಕಲ್ಯದಿಂದ ನರಳುತ್ತಿದ್ದಾರೆ. ಇವರಿಬ್ಬರ ನರಳಾಟ ನಿಷ್ಪಾಪಿಗಳಾದ ಇನ್ನಿಬ್ಬರನ್ನು ಆವರಿಸಿದೆ. ಕುಟುಂಬ ದಿಕ್ಕಾಪಾಲಾಗಿದೆ. ಇದು ಕೇವಲ ಕುಟುಂಬದ ಸಮಸ್ಯೆಯಲ್ಲ, ಸಮಗ್ರ ಮನುಷ್ಯಕುಲ ಸೃಷ್ಟಿಸಿಕೊಂಡ ಅಸಮಾನ ಸಮಾಜದ ಸಂಧಿವಾತ. ಗಲ್ಲಿಗೊಂದು ಜಾತಿ ಉಪಜಾತಿ ನಿರ್ಮಿಸಿಕೊಂಡು ಒಬ್ಬರು ಮತ್ತೊಬ್ಬರಿಗಿಂತ ಮೇಲು ಕೀಳು ಎಂದು ವಿಭಜಿಸಿದ ವ್ಯವಸ್ಥೆಯಲ್ಲಿ ಸಮಾನತೆ ಎನ್ನುವುದು ಸಾಮಾಜಿಕ ಕೆಳಮುಖ ಚಲನೆಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಇದನ್ನು ಸಾಧಿಸಲು ಆಡಳಿತ ನಡೆಸುವವರಿಗೆ ವಜ್ರದಂತೆ ಕಠಿಣವೂ ಸುಮದಂತೆ ಕೋಮಲವೂ ಆದ ನೀತಿಗಳು ಬೇಕಾಗುತ್ತವೆ. ಮೇಲು ಅಂದುಕೊಂಡವರು ತಮ್ಮದಲ್ಲದ ತಪ್ಪಿಗೆ ಕೀಳಾದವರ ಪಾಲಿಗೆ ಭರವಸೆಯ ಹೆಗಲಾಗಬೇಕಾಗುತ್ತದೆ. ದುರ್ಬಲರ ಬೆನ್ನಿಗೆ ಸದಾ ಆತುಕೊಳ್ಳುವ ತಾಯಿ ಕರಳ ಕಾಳಜಿ ಆಳುವವರಿಗೆ ಮಾತ್ರ ಇದ್ದರೆ ಸಾಲದು. ಮೇಲಿರಿಮೆ ಉಳ್ಳವರ ಅಂತಃಕರಣಕ್ಕೂ ಅದು ತಾಗಬೇಕು. ಧಾರ್ಮಿಕ ಅರಿವಿನ ಸಾಹಚರ್ಯ ಜತೆಗಿದ್ದರೆ ಇದು ಇನ್ನೂ ಸಲೀಸು. ಬೆನ್ನಲ್ಲಿ ಬಿದ್ದ ತಮ್ಮನ ದೇಹ ದೌರ್ಬಲ್ಯ ಅವನ ತಪ್ಪಲ್ಲ, ಅವನ ಪಾಪವೂ ಅಲ್ಲ. ತಾಯಿ ತೋರಿಸಿದ ಸ್ವಲ್ಪ ಹೆಚ್ಚಿನ ಕಾಳಜಿಯು ಅವನಿಗೆ ಸಿಗಬೇಕಾದದ್ದೇ. ಅದಕ್ಕವನು ಅರ್ಹನಿದ್ದಾನೆ ಅನ್ನುವ ತಿಳುವಳಿಕೆಯೇ ವಿವೇಕ. ಅಸಮಾನತೆಯು ಸಮಾಜದ ದೌರ್ಬಲ್ಯ ಅಪಮಾನಿತರ ಜೀವನ ಘನತೆಯನ್ನು ಎತ್ತಿ ಹಿಡಿಯುವುದು ಬರೀ ಸರ್ಕಾರದ ಕೆಲಸವಲ್ಲ. ಧಾರ್ಮಿಕ ವಿವೇಕವು ಆ ಹೊಣೆಯನ್ನು ಹೊರಬೇಕು. ನಿಜವಾದ ಧರ್ಮ ಪರದೆಗಳನ್ನು ಸೃಷ್ಟಿಸುವುದಿಲ್ಲ, ವಿಸ್ತರಿಸುತ್ತದೆ. ಸಂಕುಚಿತದ ಧಾರ್ಮಿಕ ದೃಷ್ಟಿಯಾಗುವುದು ಸಾಧ್ಯವೇ ಇಲ್ಲ. ಅಸಮಾನತೆಯು ಸಮಾಜದ ನೈತಿಕ ಕುಸಿತಕ್ಕೆ ಕಾರಣವಾಗುತ್ತದೆ. ಸಹನೆ ಸಮಾನತೆಗಳು ಸಮಾಜದ ವಿಕಾಸಕ್ಕೆ ಅಡಿಪಾಯವಾಗುತ್ತವೆ. ನಮಸ್ಕಾರ. ಧನ್ಯವಾದಗಳು.